2024 ಲೋಕ ಸಮರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಲೋಕಸಭೆ ದಿಗ್ವಿಜಯಕ್ಕೆ ಬಿಜೆಪಿ ಸೇನಾನಿಗಳು ರೆಡಿಯಾಗಿದ್ದಾರೆ. ಇವತ್ತು ಕೇಸರಿ ಕಲಿಗಳ ಮೊದಲ ಪಟ್ಟಿ ರಿಲೀಸ್ ಆಗೋ ಸಾಧ್ಯತೆ ಇದೆ. ಚುನಾವಣೆ ಘೋಷಣೆಗೂ ಮುನ್ನವೇ ಟಿಕೆಟ್ ಅನೌನ್ಸ್ ಆಗುತ್ತಾ? ಕೇಸರಿ ಕಲಿಗಳ ಮೊದಲ ಪಟ್ಟಿ ಇವತ್ತು ರಿಲೀಸ್ ಆಗುತ್ತೆ ಅಂತಲೇ ಹೇಳಲಾಗ್ತಾ ಇದೆ. ಇನ್ನೂ ಸಹ ಲೋಕಸಭೆ ಚುನಾವಣೆಯ ದಿನಾಂಕ ಘೋಷಣೆ ಆಗಿಲ್ಲ. ಅದಕ್ಕೂ ಮುನ್ನವೇ ಟಿಕೆಟ್ ಅನೌನ್ಸ್ ಮಾಡುತ್ತಾ ಹಾಗಾದ್ರೆ ಬಿಜೆಪಿ 100ರಿಂದ 150 ಅಭ್ಯರ್ಥಿಗಳ ಹೆಸರು ಪ್ರಕಟ ಮಾಡುವಂತ ಸಾಧ್ಯತೆ. ಮತ್ತು ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ಅಮಿತ್ ಶಾ, ಜೆಪಿ ನಡ್ಡಾ ನೇತೃತ್ವದಲ್ಲಿ ನಡೆಯುವಂತಹ ಟಿಕೆಟ್ ಮೀಟಿಂಗ್. ಬಿಜೆಪಿ ಫಸ್ಟ್ ಲಿಸ್ಟ್ಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ. 8 ರಾಜ್ಯಗಳ ಪ್ರಮುಖರ ಜೊತೆ ದಿಲ್ಲಿ ನಾಯಕರು ಸಭೆ ನಡೆಸ್ತಾರೆ. ಹೈ ವೋಲ್ಟೇಜ್ ಸಭೆ. ಇವತ್ತಿನ ಸಭೆಯ ನಂತರ ಮೊದಲ ಪಟ್ಟಿಗೆ ಅಂತಿಮ ಮುದ್ರೆ ಬೀಳುತ್ತೆ. ಆದ್ರೆ ಆ ಮೊದಲ ಪಟ್ಟಿ ಇವತ್ತೇ ರಿಲೀಸ್ ಆಗುತ್ತಾ? ಕರ್ನಾಟಕದ ಕೆಲ ಕ್ಷೇತ್ರಗಳಿಗೂ ಟಿಕೆಟ್ ಘೋಷಣೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಿರಿತಲೆಗಳಿಗೆ ಕೋಕ್ ಕೊಟ್ಟು ಹೊಸ ಮುಖಗಳಿಗೆ ಮಣೆ ಹಾಕುವಂತಹ ಸಾಧ್ಯತೆ ಇದೆ. ಇವತ್ತು ಬಿಜೆಪಿ ಹೈಕಮಾಂಡ್ ನಿಂದ ಮಹತ್ವದ ಸಭೆ ನಡೀತಾ ಇದೆ. ದೆಹಲಿಗೆ ಬನ್ನಿ ಅಂತ ಮಾಜಿ ಸಿಎಂ ಬಿಎಸ್ವೈಗೂ ಬುಲಾವ್ ನೀಡಲಾಗಿದೆ. ಸದ್ಯ ದೆಹಲಿಯಲ್ಲೇ ಇದ್ದಾರೆ ಬಿಎಲ್ ಸಂತೋಷ್. ಕರ್ನಾಟಕದ ಕೆಲ ಕ್ಷೇತ್ರಗಳಿಗೂ ಕೂಡ ಟಿಕೆಟ್ ಘೋಷಣೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಕೆಲವೊಂದಷ್ಟು ಹಿರಿಯರಿಗೆ ಈ ಬಾರಿ ಟಿಕೆಟ್ ನಿರಾಕರಿಸಬಹುದು, ಹೊಸ ಮುಖಗಳಿಗೆ ಮಣೆ ಹಾಕಬಹುದು ಅನ್ನೋ ಲೆಕ್ಕಾಚಾರವೂ ಇದೆ. ಇವತ್ತು ದೆಹಲಿಯಲ್ಲಿ ಬಿಜೆಪಿ ಹೈಕಮಾಂಡ್ ನಿಂದ ಮಹತ್ವದ ಸಭೆ ಇದ್ದು ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.